15 ದಿನಕ್ಕೊಂದ್ಸರಿ ಇಂಜೆಕ್ಷನ್ನ ತಗೊಳ್ತಾ ಇದ್ದೀನಿ. ಆಪ್ರೇಷನ್ ಅನ್ನೋದು ಕಟ್ಟಿಟ್ಟ ಬುತ್ತಿ, ಮಾಡಿಸ್ಲೇಬೇಕು ಇವತ್ತಲ್ಲ ನಾಳೆ. ತುಂಬ ಕಷ್ಟ ಆಗ್ತಾಯಿದೆ, ನಿಲ್ಲೋದಕ್ಕೆ ಆಗ್ತಾನೇ ಇಲ್ಲ. ಪವರ್ ಕಡಿಮೆ ಆಗ್ತಾ ಇದ್ದಂಗೆ ನಿಲ್ಲೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಂಜೆಕ್ಷನ್ ತಗೊಂಡ ತಕ್ಷಣ ಒಂದಿಷ್ಟು ದಿನ ಪವರ್ ಜಾಸ್ತಿ ಇರುತ್ತೆ, ನಿಲ್ಲೋದಕ್ಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ಕಮಿಟ್ಮೆಂಟ್ ಕೊಟ್ಟಿರುವಂತಹ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಸ್ಗಳಿಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸಿದ್ದೀನಿ. ಆಲ್ರೆಡಿ ತುಂಬಾ ವೆಯ್ಟ್ ಮಾಡಿದ್ದಾರೆ. ಸೊ ಅವರ ಒಂದು ಕೆಲಸವನ್ನು ನಾನು ಮಾಡಿಕೊಡ್ಲೇಬೇಕು, ಇಲ್ಲ ಅಂದರೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನನ್ನ ಸೆಲೆಬ್ರಿಟೀಸ್ಗೆ ಧನ್ಯವಾದಗಳು ಅಂತ ಹೇಳೋದು ತುಂಬ ಚಿಕ್ಕ ಪದ ಆಗುತ್ತೆ. ಹಾಗಾಗಿ ನಾನು ಎಷ್ಟು ಕೈ ಮುಗಿದು ಕ್ಷಮೆ ಕೇಳಿದ್ರೂ ಅವರ ಒಂದು ಋಣನ ನಾನು ತೀರ್ಸೋಕ್ಕಾಗಲ್ಲ. ಅಷ್ಟೊಂದು ಅವರು ನನಗೆ ಅಭಿಮಾನವನ್ನು ಕೊಟ್ಟಿದ್ದಾರೆ, ಅಷ್ಟೊಂದು ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಜೀವನದಲ್ಲಿ ಇಲ್ಲಿವರೆಗೂ ಏನೇ ಒಂದು ಸಾಧಿಸಿದ್ದೀನಿ, ನಾನು ಒಂದಷ್ಟು ಮಟ್ಟಿಗೆ ಏನೋ ಬೆಳೆದಿದ್ದೀನಿ ಅಂತ ಹೇಳೋದಾದರೆ ಅದಕ್ಕೆ ಕಾರಣ ನನ್ನೆಲ್ಲ ಸೆಲೆಬ್ರಿಟಿಗಳು, ನನ್ನೆಲ್ಲ ಅಭಿಮಾನಿಗಳು. ಅವ್ರಿಗೆಲ್ಲ ಕೈ ಮುಗಿದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಯಾವ ವಿಷಯಕ್ಕೆ ಅವರು ಕ್ಷಮೆ ಕೇಳಿದ್ರು, ಹಾಗೆ ಒಂದೆರಡು ದಿನಗಳಿಂದ ಟ್ರೋಲ್ ಆಗ್ತಾ ಇತ್ತಲ್ವಾ. ಸೊ ಯಾವುದೋ ಒಂದು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಇವರು ಅಮೌಂಟನ್ನು ರಿಟರ್ನ್ ಮಾಡಿದರು, ಹಾಗೆ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ರು, ಯಾರಿಗೆಲ್ಲ ಧನ್ಯವಾದ ಹೇಳಿದ್ರು. ಸೊ ಇವರ ಒಂದು ಕಂಪ್ಲೀಟ್ ಮನದಾಳದ ಮಾತನ್ನು ನಾವಿವತ್ತಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ನಮ್ಮ ಡಿ ಬಾಸ್ ಯಾವ ರೀತಿ ತಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಡಿ ಬಾಸ್ ತಮ್ಮೆಲ್ಲ ಸೆಲೆಬ್ರಿಟೀಸ್ಗಳಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸತತ ಒಂದು 8-9 ತಿಂಗಳಿಂದ ಅವರು ತುಂಬಾ ಸಂಕಷ್ಟಗಳನ್ನು ಎದುರಿಸಿದರು, ತುಂಬಾ ಕಷ್ಟಗಳನ್ನು ಎದುರಿಸಿದರು, ತುಂಬಾ ನೋವಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಎಲ್ಲೂ ಧೈರ್ಯ ಕೆಡದೆ, ಅವ್ರಿಗೆ ಎಲ್ಲೂ ಬೇಜಾರನ್ನು ಮಾಡದೆ, ಅವರ ಫ್ಯಾಮಿಲಿ ಜೊತೆಗೆ, ಅವ್ರ ಜೊತೆಗೆ ಎಂಥ ಕಷ್ಟನೇ ಬರಲಿ, ಎಂಥ ಪ್ರಳಯನೇ ಆಗಲಿ, ನಮ್ಮ ಡಿ ಬಾಸನ್ನು ನಾವು ಎಂದು ಬಿಟ್ಕೊಡಲ್ಲ ಅಂತ ನಿಂತಿದ್ದವ್ರು ಯಾರು ಅಂತ ಹೇಳಿದ್ರೆ ಅವರ ಫೇವ್ರೆಟ್ ಸೆಲೆಬ್ರಿಟೀಸ್ಗಳು ಅಂತಂದರೆ ಅವರ ಅಭಿಮಾನಿಗಳು. ಎಂದೂ ಅವರನ್ನು ಬಿಟ್ಕೊಡದೆ, ಯಾವ ಟ್ರೋಲಿಗೂ ಹೆದರದೆ, ಯಾವ ಪೊಲೀಸರಿಗೂ ಹೆದರದೆ ಎಷ್ಟೊಂದು ಧೈರ್ಯವಾಗಿ ಎಲ್ಲ ಕಷ್ಟಗಳ ಜೊತೆಗೆ ನಿಂತಿರೋರು ಯಾರು ಅಂತ ಹೇಳಿದರೆ ಅಭಿಮಾನಿಗಳು. ಸೊ ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅವರು ಮನಸಾರೆ ಹೇಳ್ತಾರೆ. ಅದಾದ ನಂತರ ಅವರ ಹುಟ್ಟುಹಬ್ಬದ ಬಗ್ಗೆ ಅವರು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನಗೆ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಈಗಲೂ ಕೂಡ ನಾನು 15 ದಿನಕ್ಕೊಂದ್ಸರಿ ಇಂಜೆಕ್ಷನ್ನ ತಗೊಳ್ತಾ ಇದ್ದೀನಿ. ಸೊ ಆದರೆ ಏನಂದರೆ 15 ದಿನಕ್ಕೊಂದ್ಸರಿ ಇಂಜೆಕ್ಷನ್ ತೊಗೊಂಡ್ರೂ ಕೂಡ ತೊಗೊಂಡಂತಹ ಕೆಲವು ದಿನ ಸ್ಟಾರ್ಟಿಂಗಲ್ಲಿ ನನಗೆ ತುಂಬಾ ಎನರ್ಜಿ ಇರುತ್ತೆ, ಹೋಗ್ತಾ ಹೋಗ್ತಾ ಆ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ನನಗೂ ತುಂಬ ಆಸೆ ನನ್ನೆಲ್ಲ ಸೆಲೆಬ್ರಿಟೀಸ್ಗಳನ್ನ, ನನ್ನೆಲ್ಲ ಅಭಿಮಾನಿಗಳನ್ನು ನನ್ನ ಹುಟ್ಟುಹಬ್ಬದ ದಿನ ಯಾರ್ಯಾರೆಲ್ಲ ಹಾರೈಸೋಕೆ ಬರ್ತಾರೆ ಅವರನ್ನೆಲ್ಲ ಮಾತಾಡಿಸ್ಬೇಕು, ಅವರನ್ನೆಲ್ಲ ನೋಡಬೇಕು ಅನ್ನೋ ಪ್ರೀತಿ ವಿಶ್ವಾಸ ತುಂಬಾ ಇದೆ. ಆದರೆ ಈ ವರ್ಷ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಈ ವರ್ಷ ನನ್ನ ಬರ್ತ್ಡೇನ ಆಚರಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಕೇವಲ ಒಂದೇ ಕಾರಣ, ನನ್ನ ಹೆಲ್ತ್ ಇಶ್ಯೂಸು. ಈಗಲೂ ಬೇರೆ ದಾರಿ ಇಲ್ಲ, ಹಾಗಾಗಿ ನಾನು ಓಡಾಡ್ತೀನಿ. ಆಪ್ರೇಷನ್ ಅಂತೂ ಮಾಡಿಸ್ಲೇಬೇಕು, ಬೇರೆ ವಿಧಿಯೇ ಇಲ್ಲ, ದಾರಿನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಜನಗಳು, ತುಂಬ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ನನಗೋಸ್ಕರ ಆಲ್ರೆಡಿ 1 ವರ್ಷದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ನಾನು ಇವಾಗ ಆಪ್ರೇಷನ್ ಮಾಡಿಸ್ಕೊಂಡು ರೆಸ್ಟ್ ತೊಗೊಳಕ್ಕೆ ಕೂತ್ರೆ ಅವ್ರಿಗೆ ತುಂಬ ಮೋಸ, ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇಂಜೆಕ್ಷನ್ ತೊಗೊಂಡು ಸ್ವಲ್ಪ ದಿನ ನಾನು ಇದನ್ನು ಮುಂದೂಡ್ತೀನಿ, ಆಪ್ರೇಷನ್ನ ಮುಂದೂಡ್ತೀನಿ, ಅವರ ಕೆಲಸಗಳನ್ನ ನಾನು ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ. ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ನನ್ನ ಹೆಲ್ತ್ ಇಶ್ಯೂಸ್ ಎಷ್ಟೇ ಇದ್ರೂ ಅದನ್ನು ಆಪ್ರೇಷನ್ನ ಮುಂದೂಡ್ತಾ ಇದ್ದೀನಿ. ಸೊ ಅಂತ ಹೇಳಿಬಿಟ್ಟು ಇವರೆಲ್ಲ ಅಭಿಮಾನಿಗಳಿಗೆ ಒಂದು ಬಿಗ್ ಥ್ಯಾಂಕ್ಸನ್ನು ಹೇಳ್ತಾರೆ. ಸೊ ಅದಾದ ನಂತರ ನನ್ನ ಕಷ್ಟ ಕಾಲದಲ್ಲಿ ಇದ್ದಂತಹ 3 ವ್ಯಕ್ತಿಗಳಿಗೆ ನನ್ನ ಜನ್ಮಕ್ಕೂ ಋಣಿಯಾಗಿರ್ತೀನಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ 3 ವ್ಯಕ್ತಿ ಅಲ್ಲ, 4 ವ್ಯಕ್ತಿ ಅಂತಲೇ ಹೇಳಬೇಕು. ಮೊದಲನೇದಾಗಿ ಅವರು ಧನ್ವೀರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅವನು ನನ್ನ ಸ್ವಂತ ತಮ್ಮ ಥರ ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ, ನನ್ನ ಜೊತೆಗೆ ನನ್ನ ಕಷ್ಟ ಕಾಲದಲ್ಲೂ ಪ್ರತಿ ಹೆಜ್ಜೆಗೂ ನನ್ನ ಜೊತೆಗಿದ್ದ. ಸೊ ಅವನಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಹಾಗೆ ರಚಿತಾ ರಾಮ್ ಬುಲ್ಬುಲ್ ಅಂತ ಕೂಡ ಹೇಳಿ ತುಂಬಾ ಹೊಗಳ್ತಾರೆ. ಎಂಥದೇ ಪರಿಸ್ಥಿತಿ ಬಂದ್ರೂ ರಚಿತಾ ರಾಮ್ ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಆಡಿ ಹೊಗಳ್ತಾರೆ. ಹಾಗೆ ನನ್ನ ಸ್ನೇಹಿತೆ, ನನ್ನ ಗುರುವಿನ ಮಗಳು ಅಂತ ಹೇಳಿದರೆ ಅದು ರಕ್ಷಿತಾ. ಸೊ ಅವಳಿಗೆ ಒಂದು ತುಂಬಾ ಆಸೆ ಇದೆ, ಪ್ರೇಮ್ ಅವರ ಡೈರೆಕ್ಷನಲ್ಲಿ ನಾನು ಮೂವಿ ಮಾಡಬೇಕು ಅಂತ ಹೇಳಿಬಿಟ್ಟು. ಅವಳಿಗೂ ತುಂಬ ದೊಡ್ಡ ಥ್ಯಾಂಕ್ಸ್, ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ, ನನ್ನ ಜೊತೆಗೆ ಸದಾ ನಿಂತಿದ್ದಾಳೆ.
ನೋಡ್ಕೊತಿದ್ದಾಳೆ, ನನ್ನ ಜೊತೆಗೆ ಸದಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೊಗಳ್ತಾರೆ ರಕ್ಷಿತಾ ಅವ್ರನ್ನ. ಅದೇ ರೀತಿ ಒಂದು ಗುಡ್ ನ್ಯೂಸನ್ನು ಕೂಡ ಕೊಡ್ತಾರೆ. ಪ್ರೇಮ್ ಅವ್ರ ಜೊತೆಗೆ ಖಂಡಿತವಾಗಿ ನಾನು ಮೂವಿ ಮಾಡ್ತೀನಿ, ಅದು ನನ್ನ ಗೆಳತಿಯ ಆಸೆ, ನನ್ನ ಸ್ನೇಹಿತೆಯ ಆಸೆ, ರಕ್ಷಿತಾ ಆಸೆ, ಅದನ್ನು ನಾನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ 3 ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಹಾಗೆ ನಾವು ಯಾವತ್ತೂ ಮರಿಬಾರ್ದು ವಿಜಯಲಕ್ಷ್ಮಿ ಮ್ಯಾಮ್ ಅವ್ರನ್ನ. ಅವರು ಪ್ರತಿ ಹೆಜ್ಜೆಗೂ ಅವ್ರ ಜೊತೆಗೆ ನಿಂತು ಎಷ್ಟು ದೇವಸ್ಥಾನಗಳನ್ನು ಸುತ್ತಿದ್ದಾರೆ, ಎಷ್ಟು ಪೂಜೆಗಳನ್ನು ಮಾಡಿದ್ದಾರೆ, ಎಷ್ಟು ವ್ರತಗಳನ್ನು ಮಾಡಿದ್ದಾರೆ. ಸೊ ಅದನ್ನು ನಾವು ಯಾರು ಅಭಿಮಾನಿಗಳು ಮರೆಯಲ್ಲ. ಸೊ ಆದ್ದರಿಂದ ಎಷ್ಟೊಂದು ಜನ ಇನ್ನೂ ಅಭಿಮಾನಿಗಳು ಹುಟ್ಕೊಂಡ್ರು ಅಂತ ಕೂಡ ಹೇಳ್ಬೋದು. ಅದಾದ ನಂತರ ಇವರು ಕೋಟಿಗೊಬ್ಬ 3 ಅನ್ನೋ ಮೂವಿನ ಮಾಡಿದಂತಹ ನಿರೂಪಕರಿಗೆ ಇವರು ಅಮೌಂಟನ್ನು ವಾಪಸ್ ಮಾಡಿದಾರಂತೆ. ಕೇವಲ ಒಂದೇ ಒಂದು ರೀಸನ್ನು ಏನು ಅಂತ ಹೇಳಿದ್ರೆ, ಅವ್ರಿಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇತ್ತಂತೆ ಇವ್ರಿಗೆ ಅಡ್ವಾನ್ಸ್ ಕೊಡುವಂತಹ ಸಂದರ್ಭದಲ್ಲಿ. ಈಗಾಗಲೇ 8 ತಿಂಗಳು ಹತ್ರ 1 ವರ್ಷನೇ ಆಗೋಗಿದೆ. ಸೊ ಆಲ್ರೆಡಿ ಇವ್ರಿಗಿಂತ ಮುಂಚೆನೇ ಅಡ್ವಾನ್ಸ್ ತೊಗೊಂಡಿರುವಂತಹ ನಿರೂಪಕರು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದೆಲ್ಲ ಕೆಲಸ ಮುಗಿಸಿ ಅದಾದ ನಂತರ ಇವ್ರು ಕೆಲಸ ಮಾಡಬೇಕು ಅಂದರೆ ಹತ್ತತ್ರ 1-2 ವರ್ಷಗಳೇ ಆಗುತ್ತೆ. ಸೊ ಹಾಗಾಗಿ ಅವ್ರ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಮುಂದೆ ಯಾವತ್ತಾದರೂ ಅವಕಾಶ ಬಂದಾಗ ನಾನು ನಿಮ್ಮ ಜೊತೆ ಮೂವಿ ಮಾಡ್ತೀನಿ, ಮೊದಲು ನೀವು ನಿಮ್ಮ ಕಮಿಟ್ಮೆಂಟ್ಸ್ನ ತೀರಿಸ್ಕೊಳ್ಳಿ, ನಂತರ ನಾವು ಮಾಡೋಣ ಒಟ್ಟಿಗೆ ಸೇರಿಬಿಟ್ಟು ಮೂವಿನ ಅಂತ ಹೇಳಿಬಿಟ್ಟು ಅವರವರ ಅಡ್ವಾನ್ಸ್ನ ರಿಟರ್ನ್ ಮಾಡಿದ್ರಂತೆ. ನೋಡಿದ್ರಲ್ವ ಫ್ರೆಂಡ್, ಡಿ ಬಾಸ್ ಅಷ್ಟೊಂದು ಮೀಡಿಯಾ ಮುಂದೆ ಕೂತು ಇಷ್ಟೊಂದು ತಾಳ್ಮೆಯಿಂದ ಮಾತಾಡಿದ್ದು ಸುಮಾರಷ್ಟು ನಾವು ನೋಡೇ ಇಲ್ಲ. ಬಟ್ ಇವತ್ತು ಅವರು ಮನಸ್ಸಲ್ಲಿದ್ದಂತಹ ಎಲ್ಲ ಭಾವನೆಗಳನ್ನು ಹೊರ ಹಾಕಿದ್ದಾರೆ ಅಭಿಮಾನಿಗಳ ಎದುರಿಗೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರ ಒಂದು ಇಂಟರ್ವ್ಯೂಗೋಸ್ಕರನೇ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ ಕೂಡ. ತುಂಬಾ ಖುಷಿ ಆಯಿತು. ಆದಷ್ಟು ಬೇಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಅವರು ಮೊದಲಿನ ಥರನೇ ಚೆನ್ನಾಗಿ ಓಡಾಡಲಿ, ಯಾವುದೇ ರೀತಿ ಆಪ್ರೇಷನ್ ಆಗಲಿ ಇಂಜೆಕ್ಷನ್ ಆಗಲಿ ಯಾವುದು ಬೇಡ, ಬೇಗನೆ ಸುಧಾರಿಸ್ಕೊಂಡು ಬೇಗ ಹುಷಾರಾಗಲಿ ಅಂತ ಹಾರೈಸೋಣ. ಸೊ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ತುಂಬ ಧನ್ಯವಾದಗಳು. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಮಾಡ್ತಾನೆ ಇದ್ದಾರೆ ಕೂಡ. ಸೊ ಯಾವತ್ತೂ ನಮ್ಮ ಒಂದು ಸಪೋರ್ಟ್ ಇವ್ರಿಗೆ ಇದ್ದೇ ಇರುತ್ತೆ ಎಂತಹ ಸಂದರ್ಭದಲ್ಲಿಯೂ ಕೂಡ. ಸೊ ಹಾಗಿದ್ದರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು ಅಪ್ಡೇಟ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.